ನಮಸ್ತೆ ಎಲ್ಲರಿಗೂ ವಾಗ್ದೇವಿ ಕನ್ನಡ ಟ್ಯಾರೋಟ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಈ ರೀಡಿಂಗ್ ನಿಮಗೆ ಉಪಯೋಗಕ್ಕೆ ಬರುತ್ತೆ, ಸಹಾಯ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ಸೊ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಪರ್ಸನಲ್ ರೀಡಿಂಗ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ 6362536752 ನಂಬರಿಗೆ. ಸೊ ಐ ಹೋಪ್ ಎಲ್ಲರಿಗೂ ಇಷ್ಟ ಆಗುತ್ತೆ, ಏನಾದರೂ ಉಪಯೋಗಕ್ಕೆ ಬರುತ್ತೆ. ನಮಸ್ತೆ ಎಲ್ಲರಿಗೂ. ಮೊದಲನೇದು, ಎರಡನೇದು, ಮೂರನೇದು, ಸೊ 3 ಗ್ರೂಪ್ ಅಲ್ಲಿ ಯಾವ್ದಾದ್ರು ಒಂದನ್ನ ಆಯ್ಕೆ ಮಾಡಿ, 3 ಬೇಕಾದ್ರೂ ಆಯ್ಕೆ ಮಾಡಿ. ಸೊ ಗಣೇಶ ನಿಮ್ಗೇನು ಗೈಡೆನ್ಸ್ ಕೊಡ್ತಾರೆ ನೋಡೋಣ. ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್. ಓಕೆ, ಮೊದಲನೇದಾಗಿ ನಿಮಗೆ ನಿಮ್ಮ ಮನೆಗೆ ತುಂಬಾ ಬ್ಲೆಸ್ಸಿಂಗ್ಸ್ ಇದೆ, ಆಶೀರ್ವಾದ ಇದೆ. ಹೊಸ ಮನೆಗೆ ಹೋಗುವಂತ ಸಾಧ್ಯತೆ, ಹೊಸ ಮನೆ ಖರೀದಿ ಮಾಡಬಹುದು, ಅಥವಾ ಬೇರೆ ಸ್ಥಳಕ್ಕೆ ನೀವು ಬದಲಾವಣೆ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಮನೇಲಿ ಏನೋ ಫಂಕ್ಷನ್ಸ್ ಕೂಡ ಮಾಡಬೇಕು ಅನ್ಕೊಂಡಿದ್ರೆ ಅದು ಕೂಡ ನಿಮ್ಗೆ ಫೇವರಬಲ್ ಆಗಿ ಇರುತ್ತೆ. ಗಣೇಶನ ಆಶೀರ್ವಾದ ಸಿಗುತ್ತೆ ಅನ್ನುವಂಥದ್ದು ಇದೆ. ಸಾಕಷ್ಟು ನೆಗೆಟಿವಿಟಿ ಇದೆ, ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ ಇದೆ. ಸೊ ಅದರಿಂದ ಗಣೇಶ ನಿಮ್ಗೆ ರಕ್ಷಣೆ ಅನ್ನೋದು ಕೊಡ್ತಾರೆ ಅನ್ನುವಂಥದ್ದು ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಈ ತಿಂಗಳು ನಡೀತಾ ಇರುವಂತ ಈ ಒಂದು ಗ್ರಹ ಬದಲಾವಣೆ ಏನಿದೆ ಅದು ನಿಮ್ಮ ಜೀವನಕ್ಕೆ ಸಾಕಷ್ಟು ಯಶಸ್ಸನ್ನ ತಂದ್ಕೊಡ್ತಾ ಇದೆ. ಸಾಕಷ್ಟು ಬದಲಾವಣೆನ, ಸಾಕಷ್ಟು ವಿನ್ನಿಂಗ್ ಮೂಮೆಂಟ್ ನ, ಹೊಸ ಪ್ರೀತಿನ, ಹೊಸ ಒಂದು ಕೆರಿಯರ್ ನ್ಯೂ ಬಿಗಿನಿಂಗ್ ನ, ಪಾಪು ಬರುವಂಥದ್ದನ್ನ, ಆರೋಗ್ಯದಲ್ಲಿ ಚೇತರಿಕೆ ಬರುವಂಥದ್ದನ್ನ ಮುಂದಿನ ದಿನಗಳಲ್ಲಿ ನೋಡ್ತೀರಾ ಅನ್ನುವಂಥದ್ದು ಇದೆ. ಹೀಲಿಂಗ್ ಬರುತ್ತೆ, ಆರೋಗ್ಯದಲ್ಲಿ ಚೇತರಿಕೆ ಆಗತ್ತೆ. ಒಮ್ಮೆ ಸುಬ್ರಹ್ಮಣ್ಯನ ದರ್ಶನ ಮಾಡ್ಕೊಂಡು ಬನ್ನಿ ಅನ್ನುವಂಥದ್ದು ಇದೆ. ಯಾವುದೋ ಒಂದು ಪುಣ್ಯಕ್ಷೇತ್ರ ಇದೆ, ಅಲ್ಲಿ ಸುಬ್ರಹ್ಮಣ್ಯ ಮತ್ತೆ ಗಣೇಶ ಇಬ್ಬರ ಒಂದು ಇರುವಿಕೆಯ ಸ್ಥಳ ಇದೆ. ಅಲ್ಲಿಗೆ ಹೋಗ್ಬಿಟ್ಟು ಬಂದ್ರೆ ಹೆಚ್ಚು ಒಳ್ಳೇದಾಗತ್ತೆ, ಅನುಕೂಲ ಆಗತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಇದೆ. ಆ ಸ್ಥಳ ಯಾವುದು ಅಂತ ನಂಗೆ ಗೊತ್ತಿಲ್ಲ, ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ನಂಗೆ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ. ಸಾಧ್ಯ ಆದ್ರೆ ನಾನು ಹೋಗಿ ಬರ್ತೀನಿ. ಸೊ ಸಂಗೀತದಲ್ಲಿ ಹೊಸ ಕಲಿಕೆ ಶುರು ಆಗತ್ತೆ, ಹೊಸ ರೀತಿಲಿ ಮಕ್ಕಳಿಗೆ ಇರಬಹುದು ಅಥವಾ ಬೇರೆಯವ್ರಿಗೆ ಇರಬಹುದು. ಏನೋ ಒಂದು ಸಂಗೀತಕ್ಕೆ ಆಫರ್ ಬರ್ತಾ ಇಲ್ಲ, ಮ್ಯೂಸಿಕ್ ಅಲ್ಲಿ ಚೆನ್ನಾಗಿ ಹೋಗ್ತಾ ಇಲ್ಲ, ಮ್ಯೂಸಿಕ್ ಫೀಲ್ಡ್ ಅಲ್ಲಿ ನಂಗೆ ಅವಕಾಶಗಳು ಸಿಗ್ತಾ ಇಲ್ಲ ಅನ್ನೋರಿಗೂ ಕೂಡ ಒಳ್ಳೆ ಅವಕಾಶಗಳು ಬರುತ್ತೆ ಅನ್ನುವಂಥದ್ದು ಇದೆ. ಸೊ ವಿಶೇಷವಾದಂತ ಒಂದು ಆಫರ್ ನಿಮ್ಗೆ ಬರುವಂತ ಸಾಧ್ಯತೆ ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಇಂದ ಸ್ವಲ್ಪ ತೊಂದರೆಗಳಾಗಿದ್ರೆ, ಅಥವಾ ಹೆಲ್ತ್ ರಿಲೇಟೆಡ್, ಅಥವಾ ನಿಮ್ಮ ಒಂದು ಬೇಸ್ ಚಕ್ರ ಸಮಸ್ಯೆಯಲ್ಲಿ ಇದ್ರೆ ರೂಟ್ ಚಕ್ರನ ಅದನ್ನ ಹೀಲ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸ್ವಲ್ಪ ಕೋಪನ ಕಮ್ಮಿ ಮಾಡ್ಕೊಂಡ್ರೆ ಬೆಟರ್ ಇದೆ ಅನ್ನುವಂಥದ್ದು ಇದೆ. ಎಲ್ಲ ಚೆನ್ನಾಗಿ ಹೋಗ್ತಾ ಇದೆ, ಎಲ್ಲ ಚೆನ್ನಾಗಿದೆ. ಸ್ವಲ್ಪ ನೆಗೆಟಿವ್ ಎನರ್ಜಿ ಥರ್ಡ್ ಪಾರ್ಟಿ ಸಿಚುವೇಶನ್ ಇಂದ ಇದೆ. ಒಂದಷ್ಟು ನಿಮ್ಮನ್ನ ಟ್ರಾಪಿಂಗ್ ಎನರ್ಜಿಲಿ ನಿಮ್ಮ ಪಾರ್ಟ್ನರ್, ಐ ಮೀನ್ ಥರ್ಡ್ ಪಾರ್ಟಿ ಹಾಕಿರಬಹುದು. ಹಾಗಾಗಿ ನಿಮ್ಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಬರ್ತಾ ಇರಬಹುದು. ಸೊ ಅದ್ರ ಬಗ್ಗೆ ಯೋಚನೆ ಮಾಡ್ಬಿಡಿ. ಗಣೇಶ ನಿಮ್ಗೆ ರಕ್ಷಣೆ ಅನ್ನೋದನ್ನ ಕೊಡ್ತಾರೆ ಅನ್ನುವಂಥದ್ದು ಇದೆ. ಜೊತೆಗೆ ನೆಕ್ಸ್ಟ್ 2 ಮಂತ್ ರೆಸ್ಟ್ ಮಾಡಿ, ಕೋಪ ಮಾಡ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ಕೋಪ ಬಂದಾಗ ಸ್ವಲ್ಪ ರೆಸ್ಟ್ ಮಾಡ್ಕೊಳ್ಳಿ, ಚೆನ್ನಾಗ್ ಆಗ್ತೀರಾ, ಎಲ್ಲ ಸರಿ ಹೋಗುತ್ತೆ ಅನ್ನುವಂಥದ್ದು ಇದೆ. ಪ್ರಯಾಣದಲ್ಲೂ ಕೂಡ ತುಂಬಾ ಸುಸ್ತಾಗುವಂತ ಸಾಧ್ಯತೆಗಳಿದೆ. ಹೆಚ್ಚು ನಿಧಾನವಾಗಿ ತಾಳ್ಮೆಯಿಂದ ಇದ್ದು ನಿರ್ಧಾರನ ತಗೊಳ್ಳಿ. ಸೊ ಬೇಕು ಅಂದಾಗ ಅಲ್ಲಲ್ಲಿ ರೆಸ್ಟ್ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಎನರ್ಜೆಟಿಕ್ ಮೂಮೆಂಟ್ ಇದೆ. ಏನೋ ಒಂದು ತುಂಬಾ ಪ್ರಯಾಣಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಅಚಾತುರ್ಯಗಳು ನಡೆಯುವಂಥದ್ದು, ಒಂದಷ್ಟು ತೊಂದರೆಗಳು ನಡೆಯುವಂತ ಸಾಧ್ಯತೆ ಇದೆ. ಸೊ ಅದರಿಂದ ನಿಮ್ಗೆ ಒಂದ್ ಸ್ವಲ್ಪ ಸಮಸ್ಯೆಗಳಾಗುತ್ತೆ ಅಂತ ನಿಮ್ಗೆ ಅನ್ನಿಸ್ತಾ ಇದ್ರೆ ಗಣೇಶ ಮಾರ್ಗದರ್ಶನ ಕೊಡ್ತಾರೆ. ಗಣೇಶನ ಪ್ರಾರ್ಥನೆ ಮಾಡ್ಕೊಂಡು ಹೋಗೋದ್ರಿಂದ ನಿಮ್ಗೆ ಹೆಚ್ಚಿನ ಅನುಕೂಲಗಳು ಆಗುತ್ತೆ ಅನ್ನುವಂಥದ್ದು ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಒಂದಷ್ಟು ಸ್ಥಳಗಳಲ್ಲಿ ನೆಗೆಟಿವಿಟಿ ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ ಇಟ್ಟಿರುವಂಥದ್ದು ನಿಮ್ಮ ಆಸುಪಾಸು ಇರ್ಬೋದು, ನಿಮ್ಮ ಹೊಲ ಗದ್ದೆಗಳಲ್ಲಿ ಇರ್ಬೋದು, ನಿಮ್ಮ ಮನೆ ಹತ್ರ ಇರ್ಬೋದು, ನೀವು ಓಡಾಡುವಂತ ರಸ್ತೆಯಲ್ಲಿ ಇರ್ಬೋದು. ಮುಂದಿನ ದಿನಗಳಲ್ಲಿ ನಿಮ್ಮ ಕಣ್ಣಿಗೆ ಕಾಣಿಸುತ್ತೆ. ಅದನ್ನ ರಿಮೂವ್ ಮಾಡ್ತೀರಾ ನೀವು ಅಥವಾ ಮಾಡಿಸ್ತೀರಾ. ಹೀಗೆ ಮಾಡಿದ್ಮೇಲೆ ಇನ್ನ ಬೆಟರ್ ಆಗತ್ತೆ ನಿಮ್ಮ ಲೈಫ್ ಅನ್ನುವಂಥದ್ದು ಇದೆ. ಸಾಕಷ್ಟು ವಿನ್ನಿಂಗ್ ಮೂಮೆಂಟ್ ಇದೆ, ತಾಳ್ಮೆಯಿಂದ ಇರಿ. ಸಾಕಷ್ಟು ರೆಸ್ಟ್ ಬೇಕು ನಿಮ್ಗೆ, ರೆಸ್ಟ್ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಏನೋ ಒಂದು ಸಡನ್ ಚೇಂಜಸ್ ಕೂಡ ಬರುವಂಥದ್ದು ಕೂಡ ಇದೆ. ಸೊ ಬೇರೆಯವ್ರು ನಿಮ್ಮನ್ನು ಟ್ರಿಗರ್ ಮಾಡಿ ಕೋಪ ತರಿಸುವಂತ ಪ್ರಯತ್ನಕ್ಕೆ ಬಂದ್ರೆ ಅದಕ್ಕೆ ರಿಯಾಕ್ಟ್ ಮಾಡಬೇಡಿ ಅನ್ನುವಂಥದ್ದು ಕೂಡ ಇದೆ. ಐ ಹೋಪ್ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಹೋಗ್ತೀವಿ ಕನ್ನಡ ಚಾನಲ್. ಎರಡನೇದು ಯಾರು ಆಯ್ಕೆ ಮಾಡಿದೀರಾ? ನಿಮ್ಮಲ್ಲಿ ಒಂದಷ್ಟು ಬದಲಾವಣೆಗಳು ಬರೋದ್ರಲ್ಲಿ ಇದೆ. ಗಣೇಶ ನಿಮ್ಮಿಂದ ಒಂದಷ್ಟು ಬದಲಾವಣೆನ ನಿರೀಕ್ಷೆ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ.
ಸರಿಯಾದ ರೀತಿಯಲ್ಲಿ ಕೇಳಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಕೆಲವರು ಕಿವಿಯ ಆರೋಗ್ಯದ ಕಡೆ ಕೂಡ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ನಿಮ್ಮ ಮಗುವಿನಂಥ ನೇಚರಿಗೆ ಒಂದು ಸರ್ಪ್ರೈಸ್ ಆಗುವಂಥದ್ದು ಏನೋ ನಡೆಯುತ್ತೆ, ಏನೋ ಮನ್ಸಿಗೆ ತುಂಬಾ ಖುಷಿ ಕೊಡುವಂಥದ್ದನ್ನ ನೋಡ್ತೀರಾ. ಒಂದ್ ರೀತಿ ಕಳೆದು ಹೋಗ್ತೀವಿ ಏನನ್ನೋ ನೋಡಿ ಅನ್ನುವಂಥದ್ದು, ಆ ಥರದ್ದೇನೋ ಪ್ರಕೃತಿನ ನೋಡಿ ಕಳೆದು ಹೋಗ್ತಿರೋ, ಪ್ರಕೃತಿ ಮಡಲಲ್ಲಿ ಕಳೆದು ಹೋಗ್ತಿರೋ ಗೊತ್ತಿಲ್ಲ, ಆ ಥರ ಏನೋ ಮನಸ್ಸಿಗೆ ಮುದ ಕೊಡುವಂಥದ್ದೇನೋ ನೋಡ್ತೀರಾ. ಮತ್ತೆ ನಿಮ್ಮ ತನನ ಹಾಗೆ ಉಳಿಸ್ಕೊಳ್ಳಿ, ಏನೂ ಯೋಚನೆ ಮಾಡೋದು ಬೇಡ. ಸೊ ಎಲ್ಲವೂ ಕೂಡ ಅಂತ್ಯ ಆಗಿದೆ, ನೆಗೆಟಿವಿಟಿ ಎಲ್ಲ ದೂರ ಆಗ್ತಾ ಇದೆ, ನ್ಯೂ ಬಿಗಿನಿಂಗ್ ನಿಮ್ಗೋಸ್ಕರ ಕಾಯ್ತಾ ಇದೆ. ಇನ್ನೊಂದು 46 hours ಅಲ್ಲಿ ನಿಮ್ಮ ಲೈಫಲ್ಲಿ ಟರ್ನಿಂಗ್ ಪಾಯಿಂಟ್ ಬರುತ್ತೆ. ಬಿ ಹ್ಯಾಪಿಯಾಗಿ ಇರಿ. ನೀವು ಮುಂಚೆಗಿಂತ ಹೆಚ್ಚು ಸುಂದರವಾಗಿ ಬದಲಾಗ್ತೀರಾ. ತುಂಬಾ ಒಂದ್ ರೀತಿ ಪ್ರಿನ್ಸಸ್, ರಾಜ ರಾಣಿ ತರ ನಿಮ್ ಜೀವನ ಬದಲಾಗತ್ತೆ. ನೀವೇನ್ ಇರ್ಬೇಕು, ಹೇಗಿರ್ಬೇಕು ನನ್ನ ಜೀವನ ಅನ್ಕೊಂಡ್ರಿ, ಖಂಡಿತವಾಗ್ಲೂ ಆ ಥರ ಇರುತ್ತೆ. ಸ್ವಚ್ಛಂದವಾಗಿ ಇರುತ್ತೆ ನಿಮ್ಮ ಜೀವನ. ಕೃಷ್ಣನ ಆಶೀರ್ವಾದ ನಿಮ್ಮ ಮೇಲೆ ತುಂಬಾನೇ ಇದೆ, ಹೆಚ್ಚು ತಲೆಗೆಡ್ಸ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ನಂಗೆ ಇಲ್ಲಿ ಶಿವನ ಆಶೀರ್ವಾದ ಕೂಡ ನಿಮ್ಮ ಮೇಲಿದೆ ಅಂತ ಕಾಣಿಸ್ತಾ ಇದೆ. ಜೊತೆಗೆ ಒಂಚೂರು ತಲೆಗೆ ಹೆಲ್ಮೆಟ್ ಹಾಕೋದನ್ನ ಮರಿಬೇಡಿ ಅನ್ನುವಂಥದ್ದು ಇದೆ. ಸಾಕಷ್ಟು ಅಚೀವ್ಮೆಂಟ್ ಮಾಡ್ತೀರಾ ಅನ್ನುವಂಥದ್ದು ಇದೆ. ಈ ಅಚೀವ್ಮೆಂಟ್ ತುಂಬಾ ಇಂಪಾರ್ಟೆಂಟು. ಸಿದ್ಧಿ ಬುದ್ಧಿ ಗಣೇಶ ನಿಮ್ಮ ಜೀವನಕ್ಕೆ ಹೆಚ್ಚಿನ ಯಶಸ್ಸನ್ನ ಕೊಡ್ತಾರೆ ಅನ್ನುವಂಥದ್ದು ಇದೆ. ಎಲ್ಲೋ ನಂಗೆ ಬುದ್ಧಿ ಸಾಕಾಗ್ತಾ ಇಲ್ಲ ಅಚೀವ್ ಮಾಡೋದಕ್ಕೆ ಅಂತ ಅನ್ನಿಸ್ತಾ ಇದ್ರೆ, ಅಥವಾ ಎಲ್ಲ ಕಲ್ತಿದ್ದೀನಿ ಯಾವುದು ನಂಗೆ ಸಿದ್ಧಿಸ್ತಾ ಇಲ್ಲ ಅಂತ ಅನ್ಸಿದ್ರೆ, ಅಥವಾ ನಾನು ಎಲ್ಲ ಕಲ್ತಿದ್ದೀನಿ ಎಲ್ಲ ರೀತಿಯ ಸಿದ್ಧಿ ಇದೆ ಆದ್ರೂ ನಂಗೆ ಏನು ಅಚೀವ್ ಮಾಡಕ್ ಆಗ್ತಾ ಇಲ್ಲ, ತುಂಬಾ ತೊಂದ್ರೆಲಿ ಇದ್ದೀನಿ, ಎಲ್ಲ ಸಮಸ್ಯೆ ಮೇಲೆ ಸಮಸ್ಯೆ ಬರ್ತಾ ಇದೆ ಅನ್ನೋರಿಗೂ ಕೂಡ ಅಚೀವ್ಮೆಂಟ್ ಆಗತ್ತೆ ಅನ್ನುವಂಥದ್ದು ಇದೆ. 42 ದಿನಗಳಿಂದ 42 ಗಂಟೆಗಳು ನಿಮ್ಮ ಜೀವನದಲ್ಲಿ ಒಂದಷ್ಟು ಬದಲಾವಣೆನ ತಂದ್ಕೊಡುತ್ತೆ ಅನ್ನುವಂಥದ್ದು ಗಣೇಶ ಹೇಳ್ತಿದ್ದಾರೆ. ಜೊತೆಗೆ ರೆಡಿಯಾಗಿ ಬಂದಂತ ಅವಕಾಶನ ಬಿಟ್ಕೊಡ್ಬೇಡಿ. ಒಳ್ಳೊಳ್ಳೆ ಅವಕಾಶಗಳಿಗೆ ರೆಡಿಯಾಗಿ, ನಿಮ್ಮ ಕೈ ತುಂಬಾ ಒಂದಷ್ಟು ಅವಕಾಶಗಳು ಬರುತ್ತೆ ಅನ್ನುವಂಥದ್ದು ಇದೆ. ಸೊ ನಿಮ್ಮ ಥ್ರೋಟ್ ಚಕ್ರನ ಹೀಲ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಮತ್ತೆ ಎಲ್ಲಿ ಮಾತಾಡ್ಬೇಕೋ ಅಲ್ಲಿ ಮಾತಾಡಿ, ಎಲ್ಲಿ ಮಾತಾಡಬಾರ್ದು ಅಲ್ಲಿ ಸೈಲೆಂಟ್ ಆಗಿ ಅನ್ನುವಂಥದ್ದು ಇದೆ. ಯಾರೂ ಇಲ್ಲಿ ಸತ್ಯ ಹರಿಶ್ಚಂದ್ರರಲ್ಲ, ಯಾರು ಸತ್ಯ ಮಾತಾಡೋದಿಲ್ಲ. ಹಾಗಾಗಿ ನಿಮ್ಮ ಎದುರುಗಡೆ ಇರೋರೆಲ್ಲ ಸತ್ಯ ಮಾತಾಡ್ತಾರೆ, ಸತ್ಯವಂತರೇ ಅನ್ನುವಂಥ ಎಕ್ಸ್ಪೆಕ್ಟೇಷನ್ ಅನ್ನ ಬಿಟ್ಬಿಡಿ ಅನ್ನುವಂಥದ್ದು ಇದೆ. ಯಾಕೆಂದ್ರೆ ಕಾಲಕ್ಕೆ ತಕ್ಕಂಗೆ ಅವರ ತಾಳಕ್ಕೆ ತಕ್ಕಂಗೆ ಅವ್ರವ್ರೆ ಕುಣಿತಾ ಇರ್ತಾರೆ. ಹಾಗಾಗಿ ನಿಮ್ಮ ಎಕ್ಸ್ಪೆಕ್ಟೇಷನ್ ಅನ್ನ ಯಾರು ರೀಚ್ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ನೀವು ಹೆಚ್ಚು ತಲೆ ಕೆಡ್ಸ್ಕೊಳ್ತೀರಾ. ನೀವು ಪ್ರಾಮಾಣಿಕವಾಗಿ ಇರೋದ್ರ ಜೊತೆಗೆ ನಿಮ್ ಜೊತೆಲಿ ಯಾರು ಇರ್ತಾರೋ ಅವರು ಎಷ್ಟು ಪ್ರಾಮಾಣಿಕರಾಗಿರ್ತಾರೋ ಅಷ್ಟು ಮಾತ್ರ ಲಭ್ಯ ಅಷ್ಟೇನೆ. ಸೊ 100% ಹಾನೆಸ್ಟ್ ಆಗಿ ಯಾರಾದ್ರೂ ನಿಮ್ಮ ಹತ್ರ ಒಪಿನಿಯನ್ ಹೇಳ್ತಾರೆ ಅಥವಾ ಮಾತಾಡ್ತಾರೆ ಅಂದ್ರೆ ಅದ್ರ ಬಗ್ಗೆ ನೀವೇ ನಿರ್ಧಾರ ತಗೊಳ್ಳಿ. ಓಕೆ. ಜೊತೆಗೆ ಧ್ಯಾನ ಮಾಡಿ ಅನ್ನುವಂಥದ್ದು ಇದೆ. ತುಂಬಾ ಇಂಪಾರ್ಟೆಂಟ್ ಇದೆ. ಸೂರ್ಯನ ಬಿಸಿಲಿಗೆ ಮೈಯೊಡ್ಡು ಅಂಥದ್ದು, ವಿಟಮಿನ್ ಡಿ ನಿಮ್ಮ ದೇಹಕ್ಕೂ ಕೂಡ ಹೆಚ್ಚಿನ ಆರೋಗ್ಯನ ತಂದ್ಕೊಡುತ್ತೆ ಅನ್ನುವಂಥದ್ದು ಇದೆ. ಸೂರ್ಯೋದಯ ಅಥವಾ ಸುಕ್ಕಿನ ಜಾವ ಅಥವಾ ಬ್ರಾಹ್ಮಿ ಮುಹೂರ್ತ ಅಥವಾ 5 ಗಂಟೆಯಿಂದ 7 ಗಂಟೆ ಮಧ್ಯದಲ್ಲಿ ಎಷ್ಟಾದ್ರೂ ಟೈಮ್ ಸಿಕ್ಲಿ, ಒಂದು 10 ನಿಮಿಷ ಆದ್ರೂ ಪೀಸ್ ಆಫ್ ಮೈಂಡ್ ಜೊತೆ ಒಂದು ಧ್ಯಾನನ ಮಾಡಿ, ಇದರಿಂದ ನಿಮ್ಗೆ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಎಲ್ಲೋ ಹೊರಗಿನ ಪ್ರಪಂಚದ ಬಗ್ಗೆ ಧ್ಯಾನನ ಮಾಡಬೇಡಿ, ಆ ದೇವ್ರ ಬಗ್ಗೆ ಈ ದೇವ್ರ ಬಗ್ಗೆ ಧ್ಯಾನನ ಮಾಡಬೇಡಿ, ಅಥವಾ ಆ ವಿಚಾರ ಈ ವಿಚಾರ, ಆ ಸಾಧನೆ ಈ ಸಾಧನೆ ಏನು ಮಾಡಬೇಡಿ. ನೀವು ಮಾಡ್ಬೇಕಾಗಿರೋದು ಒಂದೇ, ನಾನ್ ಯಾರು ಅಂತ ಒಂದು ಧ್ಯಾನನ ಮಾಡಿ, ನಿಮ್ಮೊಳಗಿನ ನಿಮ್ಮನ್ನು ಕಂಡುಕೊಳ್ಳುವಂಥ ರೀತಿಯಲ್ಲಿ ಧ್ಯಾನನ ಮಾಡಿ. ಇದು ಹೇಗೆ ನಂಗೆ ಬರೋದಿಲ್ಲ ಅಂದ್ರೆ ಏನು ಬೇಡ, ಓಂಕಾರದ ಜೇಂಕಾರನ ಇಟ್ಕೊಂಡು ನೀವು ಧ್ಯಾನನ ಮಾಡಿ. ಜಸ್ಟ್ 5 minutes ಮಾಡಿ ಸಾಕು, 5 ನಿಮಿಷ ಮಾಡಿ ಸಾಕು. ದಯವಿಟ್ಟು ಮಾಡಿ, ಇದರಿಂದ ನಿಮ್ಗೆ ತುಂಬಾ ಉಪಯೋಗ ಮುಂದಿನ ದಿನಗಳಲ್ಲಿ ಬರುತ್ತೆ ಅನ್ನುವಂಥದ್ದು. ಸಾಕಷ್ಟು ಪ್ರೊಟೆಕ್ಷನ್ ಇದೆ, ಯಾಕೆ ತಲೆಗೆಡ್ಸ್ಕೊಳ್ತೀರಾ? ನೀವು ಪ್ರಪಂಚದ ಯಾವುದೇ ಮೂಲೆಯಲ್ಲಿದ್ರು ನಿಮ್ಗೆ ರಕ್ಷೆ ಇದೆ ಅನ್ನುವಂಥದ್ದು ಇದೆ. ಇನ್ನೊಂದಷ್ಟು ವಿಧ್ವಂಸಕ ಕೃತ್ಯಗಳನ್ನ ಮಾಡೋದಕ್ಕೆ, ನೀರಿನ ಮುಖಾಂತರ ಮಾಡೋದಕ್ಕೆ, ನೀರಿನಲ್ಲಿ ವಿಧ್ವಂಸಕ ಕೃತ್ಯಗಳನ್ನ ಮಾಡೋದಕ್ಕೆ, ಅಥವಾ ಜಲ ಅಣು ಬಾಂಬ್ ಈ ಥರದ್ದು ನಂಗೆ ಗೊತ್ತಿಲ್ಲ, ಏನ್ ಮಾತಾಡೋಕ್ಕೂ ಭಯ ಆಗತ್ತೆ ಇವಾಗ. ಆ ಥರದ್ದು ಒಂದಷ್ಟು ವಿಚಾರಗಳು, ಆ ಥರದ್ದು ಒಂದಷ್ಟು ಕೆಲಸಗಳು ದುಷ್ಟರು ಮಾಡ್ತಿದ್ದಾರೆ.
ಅದನ್ನ ಒಂಚೂರು ತಡೆ ಹಿಡಿಬೇಕು ಅನ್ನುವಂಥದ್ದು ಇದೆ. ಜೊತೆಗೆ ಅಂಥವ್ರು ಏನೇ ಮಾಡಿದ್ರು ನಮ್ಮ ದೇಶಕ್ಕೆ ಏನೂ ಆಗೋದಿಲ್ಲ, ರಕ್ಷಣೆ ಕೂಡ ಇದೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ನಿಮ್ಮ ಜೀವನದಲ್ಲಿ ಒಂದಷ್ಟು ಗಮನ ಹರಿಸ್ಬೇಕಾಗಿರೋದು ಅಂದ್ರೆ ನಿಮ್ಮ ಕಡೆ. ನಿಮ್ಮನ್ನ ನೀವು ಚೆನ್ನಾಗಿ ನೋಡ್ಕೊಳ್ಳಿ, ಊಟ ತಿಂಡಿ ಚೆನ್ನಾಗಿ ಮಾಡಿ. ನಿಮ್ಮ ಪ್ರೀತಿ ಪಾತ್ರರು ನಿಮ್ಗೆ ರಕ್ಷಣೆ ಕೊಡಕ್ಕೆ ನಿಮ್ ಜೀವನಕ್ಕೆ ಬರ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಅವರು ನಿಮ್ ಜೀವನಕ್ಕೆ ಬರ್ತಾರೆ ಅನ್ನುವಂಥದ್ದು ಇದೆ. ಎಲ್ಲೋ ಒಂದ್ ಕಡೆ ಬಿಸ್ನೆಸ್ ಸರಿಯಾಗಿ ನಡೀತಾ ಇಲ್ಲ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ಡೈಜೆಷನ್ ಸರಿಯಾಗಿ ಆಗ್ತಾ ಇಲ್ಲ ಅಂತ ಅನ್ಸುತ್ತೆ. ಅದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ. ಸೊ ಹಾರ್ಟ್ ಚಕ್ರ, ಮೂಲಾಧಾರ, ಮಣಿಪುರ ಚಕ್ರದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಮನಿ ಕೂಡ, ದುಡ್ಡು ಕೂಡ ಬರ್ತಾ ಇದೆ. ಜೊತೆಗೆ ನಿಮ್ಗೆ ಒಂದು ಪವರ್ ಕೂಡ ಸಿಗ್ತಾ ಇದೆ. ಫೈನಾನ್ಷಿಯಲಿ ಗ್ರೋತ್ ಕೂಡ ಆಗತ್ತೆ. ನಿಮ್ಮ ಒಂದು ಕೃಷಿ ಏನಿದೆ, ವ್ಯವಸಾಯ ಕೂಡ ತುಂಬಾ ಚೆನ್ನಾಗಿ ಆಗತ್ತೆ ಅನ್ನುವಂಥದ್ದು ಇದೆ. ನಿಮ್ಗೆ ಗೈಡೆನ್ಸ್ ಹೈಯರ್ ಸೆಲ್ಫ್ ಇಂದ ಬರ್ತಾ ಇದೆ. ಸೊ ಬ್ರಹ್ಮ ವಿಷ್ಣು ಮಹೇಶ್ವರರೇ ಸಾಕ್ಷಾತ್ ನಿಮ್ಗೆ ಒಂದಷ್ಟು ಮಾರ್ಗದರ್ಶನನ ಗಣೇಶನ್ ಮುಖಾಂತರ ಕೊಡ್ತಿದ್ದಾರೆ. ಹಾಗಾಗಿ ಗುರುವಿಗೆ ಗುರುವಾಗಿ ನಿಂತ ಗಣಪನ್ನ ಮನಸಾರೆ ಧ್ಯಾನ ಮಾಡಿ. ಇದರಿಂದ ನಿಮ್ಗೆ ಇನ್ನ ಹೆಚ್ಚಿನ ಒಂದು ಧ್ಯಾನಕ್ಕೆ ಅಥವಾ ನಿಮ್ಮ ಮುಂದಿನ ವ್ಯವಸಾಯ ಇರ್ಬೋದು, ವ್ಯವಹಾರ ಇರ್ಬೋದು, ಇದಕ್ಕೆ ಸಂಬಂಧಪಟ್ಟಂಗೆ, ಅಥವಾ ನಿಮ್ಮದೇ ದಾಂಪತ್ಯ ಜೀವನ ಅಥವಾ ವೈಯಕ್ತಿಕ ಜೀವನ ಅಥವಾ ಕೆರಿಯರ್ ಏನೇ ಇದ್ರು ಅದಕ್ಕೆ ಒಂದು ಒಳ್ಳೆ ಗೈಡೆನ್ಸ್ ಅನ್ನ ಗಣೇಶ ತರ್ತಿದ್ದಾರೆ ಅನ್ನುವಂಥದ್ದು ಇದೆ. ತುಂಬಾ ಹೆವಿ ಎನರ್ಜಿ ಫ್ಲೋ ಇದೆ ನಿಮ್ಗೆ. ಸೊ ಹಾಗಾಗಿ ಒಂಚೂರು ಮನಸ್ಸಿಗೆ ಜಾಸ್ತಿ ನೋವು ಮಾಡ್ಕೊಂಡಿರೋದ್ರಿಂದ ಒಂಚೂರು ನಿಮ್ಮ ಕಡೆ ನೀವು ಗಮನನ ಕೊಡಿ ಅಂತ ಗಣೇಶ ಹೇಳ್ತಿದ್ದಾರೆ. ಸೊ ಇರ್ಲಿ, ಜನಗಳಿರೋದೇ ಹಾಗೆ. ಸೊ ಈಗಿನ ಕಾಲದಲ್ಲಿ ಅಷ್ಟು ಸತ್ಯ ಮಾತಾಡೋರು ಸಿಗೋದಿಲ್ಲ. ಸೊ ಸತ್ಯವಂತರಿಗಿದು ಕಾಲವಲ್ಲ ಅನ್ನುವಂಥ ರೀತಿಲಿದೆ. ನೋಡೋಣ, ನಿಮ್ ಜೀವನ ಚೆನ್ನಾಗಾಗತ್ತೆ ಅಂತ ಗಣೇಶ ಇಲ್ಲಿ ಎಲ್ಲರ ಭರವಸೆನ ತಗೊಂಬಂದಿದ್ದಾರೆ. ವಿಶೇಷವಾದಂಥ ರೀತಿಲಿ ನಿಮ್ಗೆ ಪರಿಹಾರ ಒಂದು ಸಿಗೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ ಇಲ್ಲಿ. ಸೊ ಗಣೇಶ ಇದ್ದಾರೆ. ನಿಮ್ಮ ಪರಿಸ್ಥಿತಿ ನೋಡಿ ಗಣೇಶನಿಗೆ ಬೇಜಾರಾಗೋಗಿದೆ. ನನ್ನೆಲ್ಲಾ ಪ್ರಯತ್ನಗಳು ವ್ಯರ್ಥ ಆಗ್ತಿದೆ ಅಂತ ಗಣೇಶನೇ ಬೇಜಾರು ಮಾಡ್ಕೊಂಡಿದ್ದಾರೆ. ಬಟ್ ಗಣೇಶನಿಗೆ ಧೈರ್ಯ ಅವರ ಹೈಯರ್ ಸೆಲ್ಫ್ ಹೇಳ್ತಿದ್ದಾರೆ. ಈಗ ನೀವು ಮಾಡ್ಬೇಕಾಗಿರೋ ಕೆಲಸ ಏನು ಅಂದ್ರೆ ಗಣೇಶನಿಗೆ ನೀವು ಧೈರ್ಯ ಹೇಳ್ಬೇಕು. ಗಣೇಶ, ನೀನ್ ಇಷ್ಟು ಕಾಪಾಡ್ದಿದ್ಯಲ್ಲ, ಸಾಕಪ್ಪ ತಂದೆ, ನಾನ್ ಧೈರ್ಯವಾಗಿ ನಿಲ್ತೀನಿ, ನಾನ್ ಧೈರ್ಯವಾಗಿ ಮುನ್ನಡಿತೀನಿ, ಎಂಥದ್ದೇ ಕಷ್ಟ ಬರ್ಲಿ ಜೈ ಗಣೇಶ ಅಂತ ಮುನ್ನುಗ್ ಬಿಡ್ತೀನಿ, ನೀನಿರೋವರೆಗೂ ನಂಗೆ ಯಾವುದೇ ಚಿಂತೆ ಇಲ್ಲ, ಭಯ ಇಲ್ಲ ಅಂತ ಹೇಳ್ಬಿಡಿ. ಸೊ ಗಣೇಶನಿಗೂ ಕೂಡ ಖುಷಿ ಆಗತ್ತೆ. ಭಕ್ತಿಯಿಂದ ಒಂದು ಆತ್ಮಪೂರ್ವಕವಾಗಿ ಸಂತೋಷದ ಕೃತಜ್ಞತೆಯ ನಮಸ್ಕಾರನ ಗಣೇಶನಿಗೆ ಹಾಕಿ, ಅದು ಒಂದು ಹಾಕಿದ್ರೆ ಸಾಕು, ಭಗವಂತ ನಿಮ್ಮನ್ನ ತುಂಬಾ ಪ್ರೀತಿಯಿಂದ ಇನ್ನ ಒಂದಷ್ಟು ಶಕ್ತಿಯುತವಾಗಿ ನಿಮ್ಮನ್ನ ಕಾಪಾಡ್ಕೊಂಡು ಹೋಗ್ತಾನೆ. ಒಳ್ಳೇದಾಗ್ಲಿ. ಇಷ್ಟ ಆದ್ರೆ ಜೈ ಗಣೇಶ ಅಂತ ಕಮೆಂಟ್ ಹಾಕಿ. ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ? ಓ, ಹಾರ್ಟ್ ಚಕ್ರ ಹೀಲ್ ಮಾಡ್ಕೊಳ್ಳಿ. ಉಸಿರಾಟದ ಕಡೆ ಗಮನನ ಕೊಡಿ. ಹಾರ್ಟ್ ಅಲ್ಲಿ ಸ್ವಲ್ಪ ಬ್ಲಾಕೇಜಸ್ ಇದ್ರೆ ಅದನ್ನ ರಿಮೂವ್ ಮಾಡುತ್ತೆ ಹಾರ್ಟ್ ಚಕ್ರ ಮೆಡಿಟೇಷನ್ ಮಾಡಿ ಅನ್ನುವಂಥದ್ದು ಇದೆ. ಹೃದಯ ಸಂಬಂಧಿ ಕಾಯಿಲೆ ಇರೋರು ಒಂಚೂರು ಸೀರಿಯಸ್ ಆಗಿ ಹಾಸ್ಪಿಟ್ಲಿಗೆ ಹೋಗಬಹುದು. ಬಟ್ ಭಯ ಏನು ಬೇಡ ಅನ್ನುವಂಥದ್ದು ಇದೆ. ಯಾರ್ದೋ ಒಂದು ಹರಕೆ ಇದೆ ದೇವರಿಗೆ, ಏನು ಹೃದಯಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆ ಆದಾಗ ಅದನ್ನ ತೀರಿಸಿ ಇನ್ನ ಹೆಚ್ಚಿನ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಹೊಸ ಪ್ರೀತಿ ಬರುವಂತಹ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು ಇದೆ. ಸುತ್ತಮುತ್ತ ಇರೋರೆಲ್ಲ ಕೆಲವರು ನಿಮ್ಗೆ ಕಪಟ ಪ್ರೀತಿನ ಕೊಡ್ತಿದ್ದಾರೆ, ಕೆಲವರು ನಿಜವಾದ ಪ್ರೀತಿನ ಕೊಡ್ತಿದ್ದಾರೆ. ನಿಮ್ಗೆ ಅರ್ಥ ಮಾಡ್ಕೊಳಕ್ಕೆ ಆಗ್ತಿಲ್ಲ ಯಾವ್ದು ನಿಜವಾದ ಪ್ರೀತಿ, ಯಾವ್ದು ಸುಳ್ಳು ಪ್ರೀತಿ ಅಂತ. ಸೊ ಸುಳ್ಳು ಪ್ರೀತಿ, ನಿಜವಾದ ಪ್ರೀತಿ, ಇದ್ರ ಮಧ್ಯೆ ಎಲ್ಲೋ ಗೊಂದಲದಲ್ಲಿ ಕಳೆದು ಹೋಗಿದ್ದೀರಾ. ಜೊತೆಗೆ ನನಗೆ ಇವ್ರು ಯಾರ ಸವಾಸನೂ ಬೇಡ, ಯಾವ ಪ್ರೀತಿನೂ ಬೇಡ ಅಂದ್ಬಿಟ್ಟು ಎಲ್ಲ ಒಂದ್ ಕಡೆ ನಿಮ್ ಹಾರ್ಟ್ ಚಕ್ರ ನೀವೇ ಮಾಯ ಮಾಡುವಂತ ಪರಿಸ್ಥಿತಿಗೆ ತಗೊಬಂದಿದ್ದೀರಾ. ಹೀಗೆಲ್ಲ ಮಾಡಬೇಡಿ. ಹಾರ್ಟ್ ಚಕ್ರನ ಹೀಲ್ ಮಾಡ್ಕೊಳ್ಳಿ. ಯಾರನ್ನು ಪ್ರೀತಿಸೋದು ಬೇಡ, ನೀವ್ ಒಳ್ಳೆಯವರು ಅಂತ ನಿಮ್ಗೆ ಅನ್ಸಿದ್ರೆ ಸಾಕು. ಯಾಕಂದ್ರೆ ಭಗವಂತ ನಿಮ್ಮನ್ನ ಒಳ್ಳೆಯವರು ಅಂತಾನೆ ಪ್ರೀತಿಯಿಂದ ನಿಮ್ ಜೊತೆ ಇದ್ದಾರೆ. ನಿಮ್ಮ ಹೃದಯದಲ್ಲಿರುವಂತ ಪರಮಾತ್ಮನಿಗೆ ಒಂದಷ್ಟು ಜಾಗನ ಕೊಡಿ ನಿಮ್ಮ ಹೃದಯದಲ್ಲಿ ಅನ್ನುವಂಥದ್ದು ಇದೆ. ಸೊ ಎಸ್, ಹಾರ್ಟ್ ಚಕ್ರನ ಹೀಲ್ ಮಾಡ್ಕೊಳ್ಳಿ. ಫೈನಾನ್ಷಿಯಲ್ ವಿಚಾರಕ್ಕೆ ತುಂಬಾ ತಲೆ ಕೆಡ್ಸ್ಕೊಂಡಿದ್ದೀರಾ ಅಂತ ಅನ್ಸುತ್ತೆ. ಏನೋ ಒಂದು ಹೊಸ ಬಿಸ್ನೆಸ್ ಶುರು ಮಾಡಬೇಕು, ಹೇಗ್ ಮಾಡ್ಲಿ, ಯಾವಾಗ ಮಾಡ್ಲಿ, ಎಲ್ಲಿಂದ ಶುರು ಮಾಡ್ಲಿ ಅನ್ನುವಂಥದ್ದು ಇದೆ.
ಸೊ ಖಂಡಿತವಾಗ್ಲೂ ಹೊಸ ದುಡ್ಡು ಬರುವಂಥದ್ದು, ನಿಮ್ಮ ಸಮಸ್ಯೆಗಳೆಲ್ಲ ಎಂಡ್ ಆಗುವಂಥದ್ದು, ನವಶಕ್ತಿ, ಅಷ್ಟಲಕ್ಷ್ಮಿ ಮತ್ತೆ ದಶಾವತಾರಿ ಮತ್ತೆ ಕಾಲಭೈರವರ ಆಶೀರ್ವಾದದಿಂದ ನಿಮಗೆ ಸಾಕಷ್ಟು ಯಶಸ್ಸು ಬರುವಂಥದ್ದು, ನಿಮ್ಮ ಬೆಳೆಗೆ ಒಳ್ಳೆ ಬೆಲೆ ಬರುವಂಥದ್ದು, ನಿಮ್ಮ ಹಣ್ಣುಗಳಿಗೆ ಒಳ್ಳೆ ರೇಟ್ ಬರುತ್ತೆ ಅನ್ನುವಂಥದ್ದು ಇದೆ. ಡ್ರ್ಯಾಗನ್ ಫ್ರೂಟ್ ಇರ್ಬೋದು, ದಾಳಿಂಬೆ ಇರ್ಬೋದು, ಇದರಿಂದ ಕೂಡ ಹೆಚ್ಚಿನ ಹಣ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಕೆಲವರು ದ್ರಾಕ್ಷಿ ಬೆಳೆ, ಪೈನಾಪಲ್ ಬೆಳೆ, ಮತ್ತೆ ಒಂದು ಮುಸ್ಕಿನ ಜೋಳ, ಮತ್ತೆ ಅದು ನಿಂಬೆಹಣ್ಣು ಥರನೇ ಇರುತ್ತೆ. ಇನ್ನೊಂದು ಫ್ರೂಟ್ ಯಾವುದೋ ಅದು ನಿಂಬೆಹಣ್ಣು ಥರನೇ ಇರುತ್ತೆ, ಆದರೆ ನಿಂಬೆಹಣ್ಣಲ್ಲ. ಆ ಹಣ್ಣಿನಿಂದ ಕೂಡ ಹೆಚ್ಚಿನ ಹೆಸರು ಅಥವಾ ಹೆಚ್ಚಿನ ಹಣ ಬರುತ್ತೆ ಅನ್ನುವಂಥದ್ದು ಇದೆ. ನಿಮಗೋಸ್ಕರ ಒಂದು ಪೀಠ ರೆಡಿಯಾಗಿದೆ, ಬರುತ್ತೆ. ಸೊ ಅದು ಬಂದಮೇಲೆ ವಿಜೃಂಭಿಸುವಂಥ ಕಾಲ ಕೂಡ ಹತ್ತಿರದಲ್ಲೇ ಇದೆ ಅನ್ನುವಂಥದ್ದು ಇದೆ. ಎಲ್ಲೋ ಒಂದು ಕಡೆ ಓಂ ಶಕ್ತಿ ತಾಯಿಯ ಆಶೀರ್ವಾದನ ನೀವು ತಿರಸ್ಕಾರ ಮಾಡ್ತಿದ್ದೀರಾ ಅಂತ ಅನಿಸುತ್ತೆ. ತಿರಸ್ಕಾರ ಮಾಡಬೇಡಿ. ಸೊ ಆ ಶಕ್ತಿ, ಆದಿಶಕ್ತಿಯ ಆಶೀರ್ವಾದ ನಿಮ್ಮ ಮೇಲೆ ಯಾವಾಗಲೂ ಇರುತ್ತೆ. ಆ ತಾಯಿ ನಿಮಗೋಸ್ಕರ ಕೆಲವನ್ನ ಜೋಡಿ ಮಾಡಿ ಇಟ್ಟಿದ್ದಾಳೆ. ಆ ಜೋಡಿನ ನಿಮಗೆ ಕೊಡ್ತಾಳೆ. ಆ ಜೋಡಿನ, ಆ ಒಂದು ಆಶೀರ್ವಾದನ ನಿಮ್ಮ ಪಾಲಿನ ಸುಖ ಅಂತ ಕಣ್ಗೊತ್ಕೊಂಡು ತಗೊಳ್ಳಿ ಅನ್ನುವಂಥದ್ದು ಇದೆ. ಖಂಡಿತವಾಗ್ಲೂ ನಿಮ್ಮ ಥರನೇ ಇರೋವಂಥ ವ್ಯಕ್ತಿನೇ ನಿಮ್ಮ ಜೀವನಕ್ಕೆ ಉಡುಗೊರೆಯಾಗಿ ಆ ತಾಯಿ ಕೊಡ್ತಿದ್ದಾಳೆ. ಆ ತಾಯಿಗೆ ಕೋಪ ಬಂದಿದೆ ನಿಜ, ಆದರೆ ಆ ತಾಯಿ ನಿಮ್ಮ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು, ನಿಮ್ಮ ಮನಸ್ಸಿನ ನೋವನ್ನ ಆ ತಾಯಿ ಅರ್ಥ ಮಾಡ್ಕೊಂಡಿದ್ದಾಳೆ. ಹಾಗಾಗಿ ನೀವು ಹೆಚ್ಚು ಚಿಂತೆ ಮಾಡ್ದಿರ ಆ ತಾಯಿ ಕೊಡ್ತಿರುವಂಥ ಈ ಒಂದು ಪ್ರೀತಿಯ ಉಡುಗೊರೆನ ತಗೊಳ್ಳಿ. ಮುಂದಿನ ದಿನಗಳಲ್ಲಿ ನಿಮ್ಮದೇ ಆದಂಥ ಹಣ, ನಿಮ್ಮದೇ ಆದಂಥ ಸಂಸಾರ, ನಿಮ್ಮದೇ ಆದಂಥ ರಿಲೇಶನ್ಶಿಪ್, ನಿಮ್ಮದೇ ಆದಂಥ ರೀತಿಲಿ ನೀವು ಬೆಳೆಯೋದು ಬಾಕಿ ಇದೆ. ಕುಂಭ ಮೇಳದಿಂದ ಒಂದಷ್ಟು ಪ್ರಯೋಜನಗಳು ನಿಮಗೂ ಕೂಡ ಆಗ್ತಾ ಇದೆ. ಯಾರೋ ಕುಂಭಮೇಳದ ಒಂದಷ್ಟು ನೀರನ್ನ ತಂದು ನಿಮಗೆ ಕೊಡ್ತಾರೆ. ಇದರಿಂದ ಕೂಡ ನಿಮ್ಮ ಮನೆಯಲ್ಲಿ ನಿಮಗೆ, ನಿಮ್ಮ ಬಿಸ್ನೆಸ್ಸಿಗೆ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಕಳಸ ಪ್ರತಿಷ್ಠಾಪನೆ ದೀಪಾವಳಿ ಅಷ್ಟರಲ್ಲಿ ಅಥವಾ ಗಣೇಶ ಹಬ್ಬದಷ್ಟರಲ್ಲಿ ಆಗುತ್ತೆ, ಅಥವಾ ವರಮಹಾಲಕ್ಷ್ಮಿಗೆ ಕಳಶ ಪ್ರತಿಷ್ಠಾಪನೆ ಆಗುವಷ್ಟರಲ್ಲಿ ಒಂದು ಒಳ್ಳೆ ನವ ಜೋಡಿಯ ಜೊತೆಗೆ ನೀವು ಕಳಸ ಪ್ರತಿಷ್ಠಾಪನೆ ಮಾಡ್ತೀರಾ, ಮಾಡಬೇಕು. ಇದ್ರ ಕಡೆ ಗಮನನ ಕೊಡಿ, ಆಗಲೇಬೇಕು. ಇದು ಪ್ರತಿಷ್ಠಾಪನೆ ಆಗಿದ್ದೇ ಆದರೆ ನಿಮಗೂ ಒಳ್ಳೇದಾಗತ್ತೆ, ಪ್ರಪಂಚಕ್ಕೂ ಒಂದು ಬೆಳಕು ಬರುತ್ತೆ, ಭರವಸೆ ಬರುತ್ತೆ ಅನ್ನುವಂಥದ್ದು ಇದೆ. ಮನುಷ್ಯ ಧರ್ಮದ ಭರವಸೆನ ಎಲ್ಲೋ ಕಳ್ಕೊಂಬಿಟ್ಟಿದೆ ಅನ್ನುವಂಥದ್ದು ನಿಮ್ಮ ಈ ಒಂದು ವಿವಾಹ ಅಥವಾ ನಿಮ್ಮ ಒಂದು ಈ ಜೋಡಿ ಒಂದು ಹೊಸ ಮುನ್ನುಡಿನ ಆಡುತ್ತೆ, ಒಂದು ಹೊಸ ಭರವಸೆನ ದೈವದ ಮೇಲೆ ಮತ್ತೆ ಬದುಕಿನ ಮೇಲೆ ತಂದು ಕೊಡುತ್ತೆ. ಹಾಗಾಗಿ ಈಗ ಆ ಜಗಜ್ಜಗನ್ನಿ ಜಗನ್ಮಾತೆ ಆದಿಪರಾಶಕ್ತಿ, ಬೇರೆ ಯಾರೂ ಅಲ್ಲ, ಆದಿಪರಾಶಕ್ತಿ ನಿಮ್ಮ ಜೀವನಕ್ಕೆ ತಂದು ಕೊಡ್ತಿರುವಂಥ ಈ ಒಂದು ಅವಕಾಶನ ನೀವು ಒಪ್ಕೊಂಡು ಆ ತಾಯಿಗೆ ಶರಣಾಗಿ ಅನ್ನುವಂಥದ್ದು ಇದೆ. ಆ ತಾಯಿ ನಿಮಗೆ ಅಂತಾನೆ ಸೃಷ್ಟಿ ಮಾಡಿರೋ ಅಂಥದ್ದು, ನಿಮ್ಮನ್ನು ಬಿಟ್ಟು ಬೇರೆ ಯಾರಿಗೂ ಅದನ್ನ ಕೊಡೋದಿಲ್ಲ ಅನ್ನುವಂಥದ್ದು ಇದೆ. ಮಾಯೆಯ ಬಗ್ಗೆ ಭಯ ಬೇಡ, ಮಾಯೆ ಯಾವತ್ತಿದ್ರೂ ಮಾಯ ಆಗತ್ತೆ ಅನ್ನುವಂಥದ್ದು ಕೂಡ ತಾಯಿ ಹೇಳ್ತಿದ್ದಾಳೆ. ಮಹಾಲಕ್ಷ್ಮಿ ಆಶೀರ್ವಾದ ಇದೆ. ಈ ತಿಂಗಳು ನಾವು ಮತ್ತೆ ಇರ್ತೀವೋ ಇಲ್ವೋ, ಅಷ್ಟು ಅದ್ಭುತವಾದಂಥದ್ದು ಕುಂಭಮೇಳ ನಡೀತಾ ಇದೆ. ಜನವರಿ ಮಂತ್ ಇದೆ, ಮಾಘ ಮಾಸ ಇದೆ, ಗ್ರಹಗತಿಗಳಲ್ಲಿ ಬದಲಾವಣೆ ಇದೆ. ಇದೊಂಥರ ಅದ್ಭುತವಾದಂಥ ಸ್ಪಿರಿಚುವಲ್ ವರ್ಲ್ಡ್ ಕಣ್ಣಿಗೆ ಕಾಣಿಸೋವಂಥದ್ದು, ಕಣ್ಣಿಗೆ ಕಾಣಿಸ್ದೇ ಇರೋವಂಥದ್ದು ಅದೆಷ್ಟೋ ಇದೆ. ಸೊ ಹಾಗಾಗಿ ಈ ತಿಂಗಳು 25ರವರೆಗೂ ನೀವು ಒಂಚೂರು ನಿಮ್ಮ ಜೊತೆ ಸಮಯನ ಕಳೀರಿ. ಈ ತಿಂಗಳು ಮುಗಿಯೋದ್ರೊಳಗೆ ನೀವು ನಿಮ್ಮ ಜೊತೆ ಸಮಯ ಕಳೆದಿದ್ದೆ ಆದರೆ ಈ ಜನ್ಮದಲ್ಲಿ ನಿಮ್ಮನ್ನು ನೀವು ಕಂಡ್ಕೊಂಡ್ರಿ ಅಂತ. ಸೊ ಅದನ್ನು ಮಾಡಿ, ಧ್ಯಾನ ಮಾಡಿ. ಪರ್ಸ್ನಲ್ ಬದಲಾವಣೆ ಬರ್ತಾ ಇದೆ ಅನ್ನುವಂಥದ್ದು ಇದೆ. ಸೊ ಪರ್ಸ್ನಲ್ ಬದಲಾವಣೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಗ್ರಹಗತಿಗಳೆಲ್ಲವೂ ನಿಮ್ಮ ಫೇವರಲ್ಲೇ ಇದೆ. ಸದ್ಯಕ್ಕೆ ಶನಿ, ಶುಕ್ರ ಮತ್ತು ನೆಪ್ಚೂನ್ ಅನಿಸುತ್ತೆ, ಅದು 3 ನಿಮ್ಮ ಜೀವನದಲ್ಲಿ ಒಂಚೂರು ವೇರಿಯೇಷನಲ್ಲಿ ಇದೆ. ಬಟ್ ಅದನ್ನು ಗಣೇಶ ನೋಡ್ಕೊಳ್ತಾರೆ. ನಿಮಗೋಸ್ಕರ ಗಣೇಶ ಬೇಕಾದ್ರೆ ಗ್ರಹಗತಿಗಳನ್ನೇ ಸ್ಟಾಪ್ ಮಾಡಿಬಿಡ್ತಾರೆ, ತಿರ್ಗೋದನ್ನೇ ನಿಲ್ಲಿಸ್ಬಿಡ್ತಾರೆ. ಅಷ್ಟು ಇಂಪಾರ್ಟೆಂಟ್ ನೀವು
ಕೊಡಿ. ಪ್ರಾಮಿಸ್ ಆಫ್ ಫ್ಯೂಚರ್ ಬಗ್ಗೆ ಪ್ರಾಮಿಸ್ ಹೇಳ್ತಿದ್ದಾರೆ. ಸೊ ಆ ಪ್ರಾಮಿಸ್ ಯಾವಾಗ ನಿಮ್ಮ ಜೀವನದಲ್ಲಿ ನಡೆಯುತ್ತೆ ಅಂತ ಕಾಯ್ತಾ ಇದ್ದೀರಾ ಅಂತ ಅನಿಸುತ್ತೆ. ಸೊ ಎಲ್ಲ ಮುಗೀತು, ಇನ್ನೇನಿದ್ರು ಹೊರಡೋದಷ್ಟೇ ಬಾಕಿ ಇದೆ. ಸೊ ಎಸ್, ಒಂದು ಹೊಸ ಬೆಳಕು, ಹೊಸ ಅಧ್ಯಾಯ ನಿಮಗೋಸ್ಕರ ಕಾಯ್ತಾ ಇದೆ. ಅದ್ರ ಮಧ್ಯ ಏನು ಮಾಡ್ಬೇಕು ಅಲ್ಲಿವರೆಗೂ ಅಂತ ಕೇಳಿದ್ರೆ, ಸಡನ್ನಾಗಿ ಏನೋ ಒಂದು ಸಮಸ್ಯೆ ಬರೋದ್ರಲ್ಲಿ ಇದೆ, ಅದನ್ನು ಕಿತ್ತಾಕಿ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ನೆಗೆಟಿವಿಟಿ ಇದೆ. ಕ್ಲಿಯರ್ ಯುವರ್ ಎನರ್ಜಿ, ನಿಮ್ಮ ಎನರ್ಜಿನ ಚೆನ್ನಾಗಿ ಇಟ್ಕೊಳ್ಳಿ. ಪ್ರಯಾಣದಿಂದ ಒಂದಷ್ಟು ಸಮಸ್ಯೆ ಇರಬಹುದು, ಅಥವಾ ಅಚಾನಕ್ ಆಗಿ ಎಕ್ಸ್ಪೆಕ್ಟೇ ಮಾಡಿಲ್ಲ ಆ ಥರದ್ದೇನೋ ಸಮಸ್ಯೆ ಬರಬಹುದು. ಏನೇ ಸಮಸ್ಯೆ ಬಂದರೂ ನಿಮಗೆ ಪ್ರೊಟೆಕ್ಷನ್ ಇದೆ, ಅದು ಸೆಕೆಂಡ್ರಿ. ಆದರೆ ನೀವು ನಿಮ್ಮ ಜೀವನದಿಂದ ಥರ್ಡ್ ಪಾರ್ಟಿನ ತೆಗೆದು ಹಾಕಬೇಕು. ನಿಮ್ಮ ಲೈಫಲ್ಲಿ ಯಾರು ಬೇಡ ಅನ್ನಿಸ್ತಾರೋ ಮುಲಾಜೆ ಇಲ್ದಿರ ದೂರ ಮಾಡ್ಕೊಳ್ಳಿ. ಆಗ ನಿಮ್ಮ ಜೀವನ ಚೆನ್ನಾಗಿರುತ್ತೆ ಅನ್ನುವಂಥದ್ದು ಇದೆ. ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸೊ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಮಹಾವಿಷ್ಣುವಿನ ಆಶೀರ್ವಾದ ತುಂಬ ಜೋರಾಗಿದೆ. ಎಲ್ರಿಗೂ ಒಳ್ಳೆಯದಾಗಲಿ. ಟೇಕ್ ಕೇರ್, ಬಾಯ್, ನಮಸ್ತೆ.